ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಆತನ ಯೋಜನೆಗಳು ನಮಗೆ ಅರ್ಥವಾಗುವುದಿಲ್ಲ. ಕೀರ್ತನೆಗಳು 105ನೇ ಅಧ್ಯಾಯ 19 ಮತ್ತು 20 ನಾವು ನೋಡುವುದಾದರೆ, ಆತನ ವಾಕ್ಯವು ಬರುವವರೆಗೂ ಕರ್ತನ ಮಾತು ಅವನನ್ನು ಪುಟಕ್ಕೆ ಹಾಕಿತು. ಅರಸನು ಕಳುಹಿಸಿ ಅವನನ್ನು ಬಿಡಿಸಿದನು, ಜನಗಳ ಅಧಿಪತಿಯು ಅವನನ್ನು ಬಿಡುಗಡೆ ಮಾಡಿದನು. ಇದು ಯೋಸೇಫನ ಕುರಿತು ನಾವು ನೋಡ್ತೇವೆ. ಆದಿಕಾಂಡದಲ್ಲಿ 40ನೇ ಅಧ್ಯಾಯ 23, 41ನೇ ಅಧ್ಯಾಯ 19 ನಾವು ನೋಡುವುದಾದರೆ, ಇಲ್ಲಿ ಆದಾಗ್ಯೂ ಪಾನದಾಯಕರ ಮುಖ್ಯಸ್ಥನು ಯೋಸೇಫನನ್ನು ಜ್ಞಾಪಕ ಮಾಡಿಕೊಳ್ಳದೆ ಅವನನ್ನು ಮರೆತು ಬಿಟ್ಟನು. ಮೊದಲು ನಾವು ನೋಡ್ತೇವೆ ಕರ್ತನ ವಾಕ್ಯದಿಂದ ಶೋಧಿಸುವಂಥದ್ದು. ಅರಸನು ಅಪ್ಪಣೆ ಮಾಡಿ ಅವನನ್ನು ತಪ್ಪಿಸಿದನೆಂಬುದಾಗಿ ಕೀರ್ತನೆಗಳಲ್ಲಿ ನಾವು ನೋಡ್ತೇವೆ. ಆದಿಕಾಂಡದಲ್ಲಿ ಅವನು ಮರೆತು ಬಿಟ್ಟನಂತೆ, ಯೋಸೇಫನನ್ನು ಜ್ಞಾಪಕ ಮಾಡಿಕೊಳ್ಳದೆ ಮರೆತು ಬಿಟ್ಟನಂತೆ. ಫರೋಹನು ಪಾನದಾಯಕನು 2 ವರ್ಷಗಳ ಕಾಲ ಯೋಸೇಫನನ್ನು ಮರೆತು ಬಿಡುವಂತೆ ಅನುಮತಿಸಿದ್ದು ಇಲ್ಲಿ ನಾವು ನೋಡ್ತೇವೆ. ಐಗುಪ್ತ ದೇಶದಲ್ಲಿ ಯೋಸೇಫನನ್ನು ಪೋಟಿಫರನು ಖರೀದಿಸ್ತಾನೆ. ಇದು ದೇವರ ಯೋಜನೆಯಾಗಿತ್ತಲ್ಲವೇ? ಪೋಟಿಫರನ ಹೆಂಡತಿಯು ಒಬ್ಬ ದುಷ್ಟ ಮಹಿಳೆಯಾಗಿದ್ದಳು. ಅವಳು ಯೋಸೇಫನಲ್ಲಿ ಮೋಹಿತಳಾಗಿ ಅವನನ್ನು ತನ್ನ ಕಡೆಗೆ ಆಕರ್ಷಿಸಲು ಬಹಳವಾಗಿ ಪ್ರಯತ್ನಿಸಿದಳು. ಅಂತಿಮವಾಗಿ ಅವಳ ಯೋಜನೆ ಯಶಸ್ವಿಯಾಗದೇ ಇರುವಾಗ ಅವಳು ಯೋಸೇಫನ ಮೇಲೆ ಸುಳ್ಳು ಆರೋಪ ಹೊರಿಸಿ ಅವನನ್ನು ಸೆರೆಮನೆಗೆ ಹಾಕಲ್ಪಡುವಂತೆ ಮಾಡಿದಳು. ಆದರೆ ಯೋಸೇಫನು ಸೆರೆಮನೆಯಲ್ಲಿ ಯಾರನ್ನು ಭೇಟಿಯಾದನೆಂದು ನೀವು ಭಾವಿಸ್ತೀರಿ? ಅವನು ಫರೋಹನನ ಪಾನದಾಯಕನನ್ನು, ಅದೇ ಸಮಯದಲ್ಲಿ ಫರೋಹನ ಪಾನದಾಯಕನು ಸಹ ಜೈಲಿಗೆ ಹಾಕಲ್ಪಡುವಂತೆ ದೇವರು ಯೋಜಿಸಿದ್ದರು. ಇದರಿಂದ ಯೋಸೇಫನು ವಿಶೇಷವಾಗಿ ಗಮನಿಸಿ ಆ ಪಾನದಾಯಕನನ್ನು ಸೆರೆಮನೆಯಲ್ಲಿ ಸಂಧಿಸ್ತಾನೆ. ಇದು ದೇವರ ಯೋಜನೆ ಅಲ್ಲವೇ ಪ್ರಿಯರೇ? ಇದು ಖಂಡಿತ ದೇವರ ಯೋಜನೆ. ಯೋಸೇಫನು ದೇವರ ಭಯವುಳ್ಳ ಒಬ್ಬ ಹುಡುಗ. ಆದ್ದರಿಂದ ಸೈತಾನನು ಆತನನ್ನು ದ್ವೇಷಿಸಿದನು. ಸೈತಾನನು ಯೋಸೇಫನನ್ನು ನಾಶಗೊಳಿಸಲು ಆತನ ಅಣ್ಣಂದಿರನ್ನು ಪ್ರಚೋದಿಸ್ತಾನೆ. ಆದರೆ ಅವರು ಯೋಸೇಫನನ್ನು ಸಾಯಿಸಿದಂತೆ ದೇವರು ನೋಡಿಕೊಂಡರು. ಆತನ ಅಣ್ಣಂದಿರು ಅವನನ್ನು ಕೆಲವು ಇಸ್ಮಾಯೇಲ್ ವ್ಯಾಪಾರಿಗಳಿಗೆ ಮಾರಿಬಿಟ್ಟರು. ಆದರೆ ಆ ವ್ಯಾಪಾರಿಗಳು ಯೋಸೇಫನನ್ನು ಎಲ್ಲಿಗೆ ಕರೆದೊಯ್ದರು ಎಂದು ನೀವು ಭಾವಿಸ್ತೀರಿ? ಅವರು ಅವನನ್ನು ನೇರವಾಗಿ ಐಗುಪ್ತ ದೇಶಕ್ಕೆ ಕರೆದುಕೊಂಡು ಹೋದರು. ಈ ರೀತಿಯಾಗಿ ದೇವರು ಯೋಜನೆ ಪೂರೈಸಿದಲ್ವ? ದೇವರ ವೇಳಾಪಟ್ಟಿಯ ಪ್ರಕಾರ ಯೋಸೇಫನು ಸೆರೆಮನೆಯಿಂದ ಬಿಡುಗಡೆಯಾಗುವ ಸಮಯ ಅದೇ ಆಗಿತ್ತು. ಕೀರ್ತನೆಗಳು 105, 19, 20 ಹೇಳುವ ಪ್ರಕಾರ, ಆತನ ವಾಕ್ಯವು ಬರುವವರೆಗೂ ಕರ್ತನ ಮಾತು ಅವನನ್ನು ಪುಟಕ್ಕೆ ಹಾಕಿತು. ಅರಸನ್ನು ಕಳುಹಿಸಿ ಅವನನ್ನು ಬಿಡಿಸಿದನು, ಜನಗಳ ಅಧಿಪತಿಯು ಅವನನ್ನು ಬಿಡುಗಡೆ ಮಾಡಿದನು. ಪ್ರಿಯರೇ, ಕರ್ತನು ಇವತ್ತು ನಿಮ್ಮನ್ನು ಆಶೀರ್ವದಿಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಮಕ್ಕಳನ್ನು ಯಾವ ಉದ್ದೇಶಕ್ಕಾಗಿ ಕರೆದಿದ್ದೀಯೋ, ಮಕ್ಕಳನ್ನು ಯಾವ ಉದ್ದೇಶಕ್ಕಾಗಿ ಅವರನ್ನು ಮುಟ್ಟಿದ್ದೀಯೋ, ಮಕ್ಕಳು ಯಾವ ಉದ್ದೇಶಕ್ಕಾಗಿ ಬದುಕ್ತಾ ಇದ್ದಾರೋ ಆ ಉದ್ದೇಶಗಳು
ಅವರಿಗೆ ಸ್ಪಷ್ಟಪಡಿಸಪ್ಪ. ಅವ್ರು ಏನು ಮಾಡಬೇಕು, ಅವರು ಹೇಗಿರಬೇಕು ಅನ್ನುವುದನ್ನು ಪರಿಶುದ್ಧಾತ್ಮ ದೇವರೇ ಸಹಾಯ ಮಾಡು. ಆ ಮಕ್ಕಳಿಗೆ ಒಂದು ನೆಲೆ ಕೊಡು ಅಪ್ಪ. ಯಾರ್ಯಾರು ಸ್ವಾಮಿ ಬಾಡಿಗೆ ಮನೆಗಳಲ್ಲಿದ್ದಾರೋ, ಲೀಸ್ ಮನೆಗಳಲ್ಲಿದ್ದಾರೋ, ಯಾರ್ಯಾರು ಮನೆಗಳಿಗಾಗಿ ಹುಡುಕ್ತಾ ಇದ್ದಾರೋ ಅವರಿಗೆ ಸ್ವಂತ ನೆಲೆಯನ್ನು ಕೊಡು, ಸ್ವಂತ ಮನೆಗಳನ್ನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್, ಆಮೆನ್, ಹಲ್ಲೆಲೂಯಾ.